ಭಾಷಣ ಮಾಡಿದ್ರು ಇವತ್ತು. ಖರ್ಗೆಯವರು ಅವರಿಬ್ರು ಮಲ್ಲಿಕಾರ್ಜುನ್ ಖರ್ಗೆಯವರು ಭಾಷಣ ಮಾಡಿದ್ರು. ಬಹಳ ಚೆನ್ನಾಗಿ ಬಂದಿದೆ ಕಚೇರಿ. ಸೊ ಹಂಗಾಗಿ ಅದರ ಉದ್ಘಾಟನೆ ಆಗಿದೆ. ಸುಮಾರು 15 ವರ್ಷ ಮನಮೋಹನ್ ಸಿಂಗ್ ಅವರಿದ್ದಾಗ ಶಂಕುಸ್ಥಾಪನೆ ಮಾಡಿದ್ರು. ಅಡಿಗಲ್ ಹಾಕಿದ್ರು. ಸ್ವಲ್ಪ ಬಹಳ ಫರ್ನಿಶಿಂಗ್ ಎಲ್ಲ ಚೆನ್ನಾಗಿದೆ. ಪ್ರೆಸಿಡೆಂಟ್ ಕಚೇರಿ, ರಾಹುಲ್ ಗಾಂಧಿ ಕಚೇರಿ, ಸೋನಿಯಾ ಗಾಂಧಿ ಅವ್ರ ಕಚೇರಿ ಎಲ್ಲ ಚೆನ್ನಾಗಿ ಮಾಡಿದ್ರು. ಸರ್, ಮೋಹನ್ ಭಾಗವತ್ ಅವ್ರು ಕೊಟ್ಟಿರೋ ಹೇಳಿಕೆಗೆ ಏನ್ ಹೇಳ್ತೀರಿ ಸರ್? ಅಂದ್ರೆ ಸ್ವಾತಂತ್ರ್ಯ ಸಿಕ್ಕಿದ್ದು 1947 ಅಲ್ಲ, ರಾಮ ಮಂದಿರ ಉದ್ಘಾಟನೆ ದಿವಸ ಸ್ವಾತಂತ್ರ್ಯ ಸಿಕ್ತು ಭಾರತಕ್ಕೆ ಅನ್ನುವಂತ ಹೇಳಿಕೆ ಮೋಹನ್ ಭಾಗವತ್ ಅವ್ರು ಹೇಳಿದ್ದಾರೆ. ರಾಹುಲ್ ಗಾಂಧಿನೂ ಕೂಡ ಇವತ್ತು ಅದೇ ವಿಚಾರ ಪ್ರಸ್ತಾಪ ಮಾಡಿದ್ರು. ಇವತ್ತು ಅದನ್ನೇ ಪ್ರಸ್ತಾಪ ಮಾಡಿದ್ರು. ಆಕ್ಚುಲಿ ದೇಶಕ್ಕೆ ಸ್ವಾತಂತ್ರ್ಯ ಹೋರಾಟ ಮಾಡಿದವರು ಯಾರು? ಬ್ರಿಟಿಷ್ನವರು ಯಾವತ್ತು ಓದದ್ದು ಬಿಟ್ಟು ಭಾರತ ದೇಶ 1947. ಮತ್ತೆ ಅದನ್ನ ಮೋಹನ್ ಭಾಗವತ್ ಆತರ ಹೇಳಿದ್ರೆ ಏನಂತ ಹೇಳೋದು? ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತ್ತು ಯಾಕಂದ್ರೆ ಅವರು ಬ್ರಿಟಿಷ್ನವ್ರ ಜೊತೆ ಶಾಮೀಲಾಗ್ಬಿಟ್ಟಿದ್ರು. ಸೊ ಹಂಗಾಗಿ ಅವರು ಆ ತರದ ಹೇಳಿಕೆ ಕೊಡ್ಲೇಬೇಕಲ್ಲ. ಮೋಹನ್ ಭಾಗವತ್ ಅವರು ಹೇಳಿರ್ತಕ್ಕಂಥದ್ದು ಸರಿಯಾದ ಭಾಷೆ ಮಾತಲ್ಲ. ಸರ್, ಜಾತಿ ಗಣತಿ ವರದಿ ನಾಳೆ ಏನಾದ್ರು ಸಂಪುಟದಲ್ಲಿ ಮಂಡನೆ ಆಗುತ್ತೆ ಸರ್? ನಾಳೆ ಮಂಡಿಸ್ಬೇಕು ಅಂತ ಇತ್ತು. ಅದು ಸ್ವಲ್ಪ ಇನ್ನೊಂದು ವಾರ ನೆಕ್ಸ್ಟ್ ಕ್ಯಾಬಿನೆಟ್ ನಲ್ಲಿ ಮಂಡಿಸ್ತಾರೆ. ನಾಳೆ ಆಗ್ತಿಲ್ಲ. ನಾಳೆ ಆಗುತ್ತೆ. ಅಂದ್ರೆ ಬೇರೆ ಸಮುದಾಯಗಳು ಒಂದು ವಿರೋಧ ವ್ಯಕ್ತಪಡಿಸ್ತಿರೋದ್ರಿಂದ ಈ ತರ ಏನಾರ ವಿರೋಧ ವ್ಯಕ್ತಪಡಿಸ್ಲಿಕ್ಕೆ ಈಗ ಕ್ಯಾಬಿನೆಟ್ ಅಲ್ಲಿ ಇದು ಚರ್ಚೆನೇ ಆಗಿಲ್ವಲ್ಲ. ಅದು ಇಟ್ಸ್ ನಾಟ್ ಓಪನ್ ಟು ದಿ ಪಬ್ಲಿಕ್ ಅಟ್ ಆಲ್. ಓಪನ್ ಆಗಿದೆ ಇಲ್ಲಿವರೆಗೆ? ನನಗೆ ಗೊತ್ತಿಲ್ಲ ಅದ್ರಲ್ಲಿ ಏನಿದೆ ಅಂತ. ಅದ್ರ ಚರ್ಚೆ ನಡೀತಿದೆ ಅಲ್ಲ ಸರ್, ಸಮುದಾಯವಾರು ಚರ್ಚೆಗಳು ನಡೀತಾ ಇದೆ. ಊಹಾಪೋಹಗಳು ಅಷ್ಟೇ. ಅಂಕಿಅಂಶ ಬಂದಿದೆ ಅನ್ನೋ ತರ ಯಾವ ಅಂಕಿಅಂಶಗಳು ಬಂದಿಲ್ಲ. ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆದ್ಮೇಲೆ ಎಲ್ಲರ ಅಭಿಪ್ರಾಯ ತಗೊಂಡು ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾರೆ. ಲೋಕಸಭೆ ತನಕ ಮುಂದುವರಿರಿ ಅಂತ ವೇಣುಗೋಪಾಲ್ ಹೇಳಿದ್ರು. ಏನ್ ತೀರ್ಮಾನ ಮಾಡ್ತಾರೆ ಅದೇ. ಗುತ್ತಿಗೆದಾರರು ಬಾಕಿ ಬಿಲ್ಗೋಸ್ಕರ ಈಗ ಬೇಡಿಕೆ ಇಟ್ಟಿದ್ದಾಯ್ತು. ಗುತ್ತಿಗೆದಾರರು ಬಾಕಿ ಬಿಲ್ಗೋಸ್ಕರ ಪತ್ರ ಬರ್ದಿದ್ದಾಯ್ತು. ಇದೀಗ ಕ್ಯೂನಿಕ್ಸ್ ಅಸೋಸಿಯೇಷನ್ ಅವರು ಕೂಡ ಮುಂದಾಗಿದ್ದಾರೆ ಸರ್. ರಾಷ್ಟ್ರಪತಿ ಬಿಜೆಪಿಯವರು ಯದ್ವಾ ಬಿಲ್ಗಳನ್ನ ಬಾಕಿ ಬಿಟ್ಬಿಟ್ಟು ಹೋಗಿ ನಾವು ಅದನ್ನ ಸ್ವಲ್ಪ ತೀರಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದೀವಿ. ಹಂತವಾಗಿ ತೀರಿಸ್ತೀವಿ. ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಬದಲಾವಣೆ ಬಗ್ಗೆ, ಅಧ್ಯಕ್ಷರ ಬದಲಾವಣೆ ಬಗ್ಗೆ. ಹೈಕಮಾಂಡ್ ನವರು ಏನ್ ಡಿಸಿಷನ್ ತಗೋತಾರೆ ಅದೇ ಡಿಸಿಷನ್. ನಿಮ್ಮ ಅಭಿಪ್ರಾಯ ಏನ್ ಸರ್? ಎಐಸಿಸಿ ನೋಟ್ ನಲ್ಲಿ ಇತ್ತು, ಏನು ಪಾರ್ಲಿಮೆಂಟ್ ಚುನಾವಣೆ ನಂತರದಲ್ಲಿ ಬದಲಾವಣೆ ಆಗ್ಬೇಕಾಗಿತ್ತು, ಯಾಕೆ ಪ್ರೋಸೆಸ್ ಆಗಿಲ್ವಾ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಸರ್ ಸತೀಶ್ ಜಾರಕಿಹೊಳಿ ಅವರು. ಅವ್ರನ್ನೇ ಕೇಳಿ. ಸರ್, ಈಗ ಕ್ಯಾಬಿನೆಟ್ ಬಗ್ಗೆ ಚರ್ಚೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.